ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್ ಪಾಟೀಲ್. ಮೊದಲಾಗಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಎಲ್ಲರೂ ಕೂಡ ಫ್ರೆಂಡ್ಸ್ ಅಲ್ವೇ ಅಲ್ಲ ಅನ್ನೋದನ್ನು ಸಾಬೀತು ಮಾಡಲಾಗಿದೆ ಅನ್ನೋದನ್ನು ನಮ್ಗೆ ಕಾಣಿಸ್ತಾ ಇದೆ. ಒಂದು ಕಡೆಗೆ ಇಲ್ಲಿ ಪ್ರತಾಪ್ ಮತ್ತು ಸಂಗೀತ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅಂತ ಇದ್ರು, ಬಟ್ ಅವರು ಕೂಡ ನಿನ್ನೆ ಜಗಳ ಮಾಡಿದರು. ಕಾರ್ತಿಕ್ ಮತ್ತು ಸಂಗೀತ ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು, ಅದು ಕೂಡ ಕಾಣಿಸ್ತಾ ಇಲ್ಲ. ಇತ್ತ ವಿನಯ್ ಮತ್ತು ಕಾರ್ತಿಕ್ ಎಲ್ಲರೂ ಕೂಡ ಕಡ್ದಾಡ್ತಾನೇ ಇದ್ದಾರೆ ಅಂತ ಅನಿಸುತ್ತೆ. ಇನ್ನೊಂದು ಕಡೆಗೆ ನಿಮಗೆ ವರ್ತೂರ್ ಮತ್ತು ನಮಗೆ ತುಕಾಲಿ ಅವರು ಒಳ್ಳೆ ಫ್ರೆಂಡ್ಸಾ ಅಂತಂದರೆ ತುಕಾಲಿ ಅವ್ರನ್ನ ಯಾಕೋ ವರ್ತೂರ್ ಅವ್ರು ಟಾರ್ಗೆಟ್ ಮಾಡಿ ನೀನು ಹಿಂಗೆ ಅಂತ ತೋರಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಮ್ಗೆ ಅನಿಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ಆ ಕಪ್ನ ಗೆಲ್ಲಬೇಕಲ್ವಾ, ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಆಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬಟ್ ಅದು ಒಳ್ಳೆಯದು ಕೂಡ ಹೌದು. ಒಂದು ಲೆಕ್ಕಾಚಾರದಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ 50 ಲಕ್ಷಕ್ಕೆ ಎಲ್ಲರೂ ಹೊಡೆದಾಡ್ತಾ ಇದ್ರು. ಈಗ ಬರ್ತಾ ಯಾಕೋ ದುಡ್ಡು ಕಡಿಮೆ ಆಯಿತು. ಟಾಸ್ಕ್ ಮೂಲಕ ಆ ದುಡ್ಡನ್ನು ಗಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನನಗೆ ಅವಕಾಶನೇ ಸಿಗ್ತಾ ಇಲ್ಲ ಅಂತ ಹೇಳಿ ಡ್ರೋನ್ ಪ್ರತಾಪ್ ಅವರು ಕೂಡ ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ನಿನ್ನೆ ಸಂಗೀತ ಅವರು ಕಣ್ಣೀರು ಹಾಕಿದ್ರು, ಇವತ್ತು ಡ್ರೋನ್ ಪ್ರತಾಪ್ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಡ್ರೋನ್ಗೆ ಅವಕಾಶಗಳು ಯಾಕೆ ಸಿಗ್ತಾ ಇಲ್ಲ ಅಂತ ಹೋದರೆ ಅವ್ರಿಗೆ ಇಂಟೆಲಿಜೆಂಟ್ ಇಲ್ಲ ಅಂತಾರೆ, ಫ್ಲೆಕ್ಸಿಬಲ್ ಇಲ್ಲ ಅಂತಾರೆ, ಒಂದೊಂದು ಕಡೆಗೆ ನೀವು ನರ್ವಸ್ ಆಗ್ತೀರಿ ಅಂತಾರೆ. ಬಟ್ ಅವಕಾಶಗಳನ್ನು ಕೊಡದೇ ಇದ್ದಾಗ ಆತ ತನ್ನ ಆಟವನ್ನು ಪ್ರೂವ್ ಮಾಡ್ಕೊಂಡಿದ್ದಾನೆ. ಬಟ್ ಈಗ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಕಣ್ಣೀರು ಹಾಕ್ತಾ ಇದ್ದಾನೆ. ಹಾಗಿದ್ರೆ ಆ ಒಂದು ಕಣ್ಣೀರಿಗೆ ಕಾರಣ ಏನು? ಇಲ್ಲಿ ಸಂಗೀತ ತಪ್ಪು ಏನಾದರೂ ಮಾಡಿದ್ರಾ, ಡಬಲ್ ಗೇಮ್ ಆಟ ಆಡಿದ್ರಾ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಮಮತಾ ಇದ್ದಾರೆ. ಮಮತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಮತಾ, ಮೊದಲನೇದಾಗಿ ಇವತ್ತಿನ ಬೆಳಗಿನ ಪ್ರೋಮೋ ನೋಡಿದರೆ ಮತ್ತೊಮ್ಮೆ ಡ್ರೋನ್ ಪ್ರತಾಪ್ ಅವ್ರನ್ನ ನೆಗ್ಲೆಕ್ಟ್ ಮಾಡಲಾಗಿದೆ ಆ್ಯಸ್ ಅ ಗೇಮ್ ಅಂತ ಬಂದಾಗ. ಸಂಗೀತ ಅವ್ರಿಗೆ ತುಂಬ ಕ್ಲೋಸು ಆ್ಯಸ್ ಅ ಫ್ರೆಂಡು, ಆಮೇಲೆ ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್ ಎಲ್ಲ ನಡೀತಾ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಗೇಮ್ ಅಂತ ಬಂದಾಗ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಲ್ಲ. ನಿನ್ನೆ ಇದೇ ಕಾರಣ ಇತ್ತು. ಸಂಗೀತ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ದೊಡ್ಡದಾಗಿ ಕೂಗಾಡಿದ್ರು, ವುಮೆನ್ ಕಾರ್ಡ್ನ ಪ್ಲೇ ಮಾಡಿದರು. ನೀವು ಅಲ್ಲಿ ಪ್ರತಾಪ್ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ ಅಂದಾಗ ತಮ್ಮ ಹತ್ರ ಅಧಿಕಾರ ಇದ್ದಾಗ ಕೊಡ್ಬೋದಾಗಿತ್ತಲ್ವಾ ಡ್ರೋನ್ ಪ್ರತಾಪ್ಗೆ ಅಂತ? ಖಂಡಿತವಾಗ್ಲೂ ಸರ್, ಎಲ್ಲಿ ನಾವು ವಾಯ್ಸ್ನ ಅಂದ್ರೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ವಾಯ್ಸ್ನ ರೇಸ್ ಮಾಡ್ತೀವೋ ಅದು ಬೇರೆಯವ್ರ ವಿಷಯದಲ್ಲೂ ಆಗಿರುತ್ತೆ. ಸಂಗೀತ ಹೇಗೆ ಹುಡುಗಿರ್ ವಿಷಯದಲ್ಲಿ ಮಾತೆತ್ತಿದ್ರು, ಬಟ್ ಪ್ರತಾಪ್ ವಿಷಯದಲ್ಲೂ ಅಷ್ಟೇ ಮನೆಯಲ್ಲಿ ಇರುವಂತಹ ಎಲ್ಲಾ ಸದಸ್ಯರು ಪ್ರತಾಪ್ನ ಇಗ್ನೋರ್ ಮಾಡ್ತಿದ್ದಾರೆ. ಬಟ್ ಅದೆಲ್ಲೋ ಒಂದ್ ಕಡೆ ಆಚೆ ಪ್ರತಾಪ್ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆಗ್ತಿದೆ. ಅವ್ರು ಇನ್ನಷ್ಟು ಜನ ಅವ್ರ ಫಾಲೋವರ್ಸ್ನ ಮತ್ತೆ ಅವ್ರ ನಾಮಿನೇಟ್ ಮಾಡೋರ್ನ ಅಂದ್ರೆ ಏನು ನಾಮಿನೇಟ್ ಇಂದ ಹೊರಗಿಟ್ಟು ಅವ್ರಿಗೆ ಜಾಸ್ತಿ ವೋಟ್ ಮಾಡೋರ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ. ಮನೆಯಲ್ಲಿ ಎಷ್ಟೇ ತೊಂದರೆ ಆದ್ರೂ ಕೂಡ ಪ್ರತಾಪ್ ಅವ್ರಿಗೆ ಹೊರಗಿಂದ ಪ್ರೀತಿ ಜಾಸ್ತಿ ಆಗ್ತದೆ. ಬಟ್ ಸಂಗೀತ ಮಾಡಿದ್ದು ತಪ್ಪು. ಎಲ್ಲಿ ಅವರು ನನಗೆ ಏನು ಎಲ್ಲೂ ಅವಕಾಶ ಸಿಗ್ತಲ್ಲ, ಅವಕಾಶ ಸಿಕ್ಕರೆ ತಾನೇ ನಾನು ಆಡೋದಕ್ಕಾಗೋದು, ನಾನೇನು ಅಂತ ಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸಂಗೀತ ಅವ್ರು ಹೇಳಿದ್ರು. ಬಟ್ ಅದು ಕೂಡ ಪ್ರತಾಪ್ ಅವ್ರಿಗೂ ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನ ಯಾರು ಸಂಗೀತ ಅವ್ರು ಮರ್ತಿದ್ದಾರೆ. ನಿನ್ನೆ ಫೈಟ್ ಆಯ್ತು ಒಂದು, ಅದು ಸ್ನಾನದ ರೂಮಲ್ಲಿ ನಿದ್ದೆ ಮಾಡ್ತಾರೆ ಅಂತ ಒಂದು ಆಪಾದನೆಯನ್ನ ಸಂಗೀತ ಅದೇ ಜೋಕ್ ಆಗಿ ಹೇಳಿದ್ರ ಅಥವಾ ಏನು ಗೊತ್ತಿಲ್ಲ, ಬಟ್ ಅದಕ್ಕೆ ಟ್ರಿಗರ್ ಆದ್ರು ಡ್ರೋನ್ ಪ್ರತಾಪ್. ಅವಾಗ ಒಂದು ಸ್ವಲ್ಪ ರ್ಯಾಶ್ ಆಗಿ ಮಾತನಾಡಿದ್ರು. ಈ ಒಂದು ಕಾರಣಕ್ಕಾಗಿ ಏನಾದರೂ ಸಂಗೀತ ಈತನ ನನ್ನ ವಿರುದ್ಧನೇ ಬಂದಿದ್ದಾನೆ, ಅದಕ್ಕೆ ಇವನ್ನ ಕೂರ್ಸೋಣ ಅಂತ ಈ ಲೆಕ್ಕಾಚಾರದಲ್ಲಿ ಏನಾದರೂ ಅವ್ರನ್ನ ಗೇಮಿಂದ ಆಚೆ ಇಟ್ರು ಅಂತ ಅನ್ಸುತ್ತಾ? ಸರ್ ಇಲ್ಲ, ಗೇಮ್ಸ್ ಅಂತ ಬಂದಾಗ ನಾವು ಯಾರಿಗೆ ಎಬಿಲಿಟಿ ಇದೆ, ಯಾರು ಈ ಗೇಮ್ ಆಡ್ಬೋದು ಅನ್ನೋದನ್ನ ನೋಡಿ ನಾವು ಚಾಯ್ಸ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಸಂಗೀತ ಅವ್ರು ಈ ರೀತಿಯಾಗಿ ತಗೊಂಡಿರ್ಬೋದು. ಬಟ್ ಬರ್ತಾ ಸಂಗೀತ ಅವ್ರು ಹೇಗೆ ಅಂದ್ರೆ ಅವ್ರು ಈ ಹಿಂದೆಯಿಂದನೂ ಹಾಗೆ ಇದ್ರು. ಹೇಗೆ ಅಂತ ಅಂದ್ರೆ ತನ್ನ ವಿರುದ್ಧ ಯಾರೇ ಮಾತಾಡಿದ್ರು ನೆಕ್ಸ್ಟ್ ಅವ್ರ ವಿರುದ್ಧ ಮಾತಾಡ್ತಾರೆ. ಸೊ ಇದು ಹಾಗೆ ಇರಬಹುದು ಅಂತ ಅನ್ಸುತ್ತೆ. ಬಟ್ ಇತ್ತೀಚೆಗೆ ನಮ್ರತಾ ಅವರು ಬದಲಾಗ್ತಾ ಇದಾರೆ ಸರ್. ಮುಂಚಿನ ತರ ಚಮಚಾಗಿರಿ ಮಾಡ್ತಾ ಇಲ್ಲ. ಅವ್ರ ಆಟ ಅವ್ರವ್ರು ಅಲ್ಲಲ್ಲಿ ಕೊಡ್ತಾ ಇದಾರೆ. ಬಟ್ ಪ್ರತಾಪ್ನ ಕಡೆಗಣಿಸಿದ್ದು ನಿಜಕ್ಕೂ ಸರಿ ಇಲ್ಲ ಅನ್ಸುತ್ತೆ. ಅವ್ರ ಅಂದ್ರೆ ಕಾರ್ಡ್ ಎಸ್ದು ಅಂದ್ರೆ ಒಂದು ಪ್ಲೇಟ್ ಎಸ್ದು ಅದ್ರ ಮೇಲೆ ಒಬ್ಬ ಕ್ಯಾಂಡಿಡೇಟ್ ಅಂದ್ರೆ ಒಬ್ಬ ಆಟಗಾರ ಕಾಲಿಟ್ಟು ಬರುವಂತಹ ಒಂದು ಟಾಸ್ಕ್ ಇತ್ತಲ್ಲ, ಆ ಟಾಸ್ಕ್ ಅಲ್ಲಿ ಪ್ರತಾಪ್ ಅವರು ಒಳ್ಳೆ ಆಟ ಆಡಿದ್ರು. ಸ್ಟಾರ್ಟಿಂಗ್ ಕಷ್ಟ ಆಯ್ತು, ಬಟ್ ಕೊನೆಗೆ ಆಡಿದ್ರು. ಇದನ್ನ ಅಟ್ಲೀಸ್ಟ್ ಪರಿಗಣಿಸಿ ಅವರು ಆಟಕ್ಕೆ ಕರ್ಕೋಬಹುದಿತ್ತು. ಬಿಕಾಸ್ ಅವ್ರಿಗೆ ಗೊತ್ತು ಅಂದ್ರೆ ಏನು ವಿನಯ್ ಆಗಿರ್ಬೋದು, ಮೈಕಲ್ ಆಗಿರ್ಬಹುದು, ಕಾರ್ತಿಕ್
ಆಗಿರ್ಬೋದು, ಇವ್ರು ಯಾರು ಕೂಡ ಪ್ರತಾಪ್ನ ಪರಿಗಣಿಸೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಸಂಗೀತ ಅವರಾದ್ರೂ ಈ ರೀತಿ ಮಾಡಿದ್ರೆ ಎಲ್ಲೋ ಒಂಥರ ಖುಷಿ ಇರ್ತಿತ್ತು. ಪ್ರತಾಪ್ ಅವ್ರು ಯಾವಾಗ್ಲೂ ಸಹ ಹುಡುಗಿರ್ಗೆ ಚಾನ್ಸ್ ಸಿಗಲ್ಲ ಅಂತ ಹೆಚ್ಚಾಗಿ ಅವ್ರನ್ನೇ ಆಯ್ಕೆ ಮಾಡ್ಕೋತಾರೆ. ಸಂಗೀತ ಎಲ್ಲೋ ಆಯ್ಕೆ ಮಾಡ್ಕೊಳ್ಳೋ ವಿಷಯದಲ್ಲಿ ಎಡವುದ್ರೇನೋ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಮನೆಯಲ್ಲಿ ಯಾರಿಗೆ ಅವಕಾಶಗಳು ಸಿಗಲ್ವೋ ಅಂತಹ ಸಮಯದಲ್ಲಿ ಪ್ರತಾಪ್ ಹೆಣ್ಮಕ್ಳಿಗೆ ಆ ಅವಕಾಶವನ್ನು ಕೊಟ್ಟಿದ್ದು ಜಾಸ್ತಿ ಇದೆ. ಬಟ್ ಪ್ರತಾಪ್ ವಿಷಯ ಬಂದಾಗ ಎಲ್ಲರೂ ಕೂಡ ಒಂದು ಸ್ವಲ್ಪ ದೂರ ತಳ್ಳೋದೇ ಉಂಟು. ಓಕೆ, ನಿನ್ನೆ ಒಂದು ಆಪಾದನೆ ಬರುತ್ತೆ ಅವ್ರ ಮೇಲೆ. ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಿದ್ದೆ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಯಾಕಂದರೆ ಬೆಳಿಗ್ಗೆ ಬೇಗ ಎಬ್ಸಿರ್ತಾರೆ, ರಾತ್ರಿ ಇವರು ಲೇಟಾಗಿ ಮಲಗ್ತಾರೆ, ನಿದ್ದೆ ಕಡಿಮೆ ಆಗಿರುತ್ತೆ, ಒಂದೊಂದು ಕಡೆಗೆ ನಿದ್ದೆ ಎಳಿತಾ ಇರುತ್ತೆ. ಎಲ್ಲೋ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರಿಗೆ ಆ ಒಂದು ನಾಯಿ ಬೊಗಳು ಸೌಂಡ್ ಆಗ್ತಾರೆ. ಅವಾಗ ಅದನ್ನು ಪ್ರತಾಪ್ ಮೇಲೆ ತಿರುಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಪ್ರತಾಪ್ ವಾಶ್ರೂಮಲ್ಲಿದ್ದಾಗ ಸುಮ್ಮನೆ ನೀರನ್ನ ಚಾಲೂ ಮಾಡಿ ಇಟ್ಟು ಆತ ನಿದ್ದೆ ಮಾಡ್ತಾ ಇದ್ದ ಅನ್ನೋ ಥರ ಪೋರ್ಟ್ರೇಟ್ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಪ್ರತಾಪ್ ಕೂಡ ಒಂದು ಸ್ವಲ್ಪ ರ್ಯಾಶ್ ಆಗಿ ಮಾತನಾಡ್ತಾರೆ. ಅನಿಸುತ್ತಾ ಪ್ರತಾಪ್ ಈ ಥರ ತಪ್ಪು ಮಾಡಿರ್ಬೋದು ಅಂತ? ಇಲ್ಲ ಸಂಗೀತ ತನ್ನ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡಿದ್ರು ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ಸಂಗೀತ ಅವ್ರ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ದಾರೆ. ಬಿಕಾಸ್ ಯಾವಾಗ್ಲೂ ಕೂಡ ಅಂದ್ರೆ ಈ ಹಿಂದೆ ಕಾರ್ತಿಕ್ ವಿನಯ್ ನಿದ್ದೆ ಮಾಡಿದಾಗ ಅವ್ರಿಗೆ ಎದ್ದೇಳು ಕಾರ್ತಿಕ್ ಎದ್ದೇಳು ವಿನಯ್ ಅಂತ ನೀರ್ ಎರಚಿದ್ರು. ಅಂತ ಸಿಚುವೇಶನ್ ಸಂಗೀತ ಅವ್ರಿಗೆ ಬರಬಾರ್ದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಮತ್ತೆ ಅದಾದ ನಂತರ ಹೇಳಿದ್ರು ಏನು ಈ ರೀತಿ ಎಲ್ಲ ಮಾಡ್ತಿದ್ದೀರಲ್ಲ, ರೂಲ್ಸ್ ಎಲ್ಲ ಇದ್ರು ಕೂಡ ಅಂತ. ಅವರು ರೂಲ್ಸ್ ಬಗ್ಗೆ ಮಾತಾಡೋರು, ಅವ್ರು ಯಾಕೆ ನಿದ್ದೆ ಮಾಡಬೇಕು, ಅದರಲ್ಲೂ ನನ್ನ ತಪ್ಪು ಇದೆ, ನನ್ನ ತಪ್ಪನ್ನ ಮುಚ್ಚಾಕೋಬೇಕು ಅಂತ ಬೇರೆಯವ್ರನ್ನ ಎತ್ತಿತ್ತು. ಅಂದ್ರೆ ಇಲ್ಲಿ ಇವಾಗ ಪ್ರತಾಪ್ ಅವ್ರು ಪೋಟ್ರೆ ಆದ್ರೆ ಇನ್ನ ನೆಕ್ಸ್ಟ್ ಟಾಸ್ಕ್ಗಳಲ್ಲಿ ಅವ್ರದೇ ಇಟ್ಕೊಂಡು ಮಾತಾಡ್ಬೋದು. ಹೀಗಾಗಿ ಸಂಗೀತ ಅವರು ಪ್ರತಾಪ್ ವಿಷಯ ತೆಗೆದ್ರು ಅಂತ ಅನ್ಸುತ್ತೆ. ಇಷ್ಟೂ ದಿನ ಇಲ್ದೇ ಇರೋ ವಿಷಯ ಇವತ್ತೇ ಹೌದು. ಸೊ ಹಾಗಾಗಿ ಸಂಗೀತ ಅವರು ನಿಜವಾಗ್ಲೂ ಅವ್ರ ತಪ್ಪುಗಳನ್ನ ಮುಚ್ಚಾಕೊಳ್ಳೋದಿಕ್ಕೆ ಈ ವಿಷಯ ತೆಗೆದ್ರು ಅನ್ಸುತ್ತೆ. ಇನ್ನೊಂದು ಕಡೆಗೆ ನಿನ್ನೆ ಒಂದು ಟಾಸ್ಕ್ ಆಗುತ್ತೆ. ಮೊನ್ನೆ ಟಾಸ್ಕ್ ಬಗ್ಗೆ ನೀವು ರಿವ್ಯೂ ಮಾಡಬೇಕು, ಯಾಕೆ ಈ ಒಂದು ಸೋಲಿಗೆ ಕಾರಣ ಅಂತ ಹೇಳಿ ಆರಂಭದಲ್ಲೇ ಆ ಒಂದು ಟಾಸ್ಕ್ ಬರುತ್ತೆ. ಎಲ್ಲರೂ ಕೂಡ ಅವರವ್ರದ ಒಂದು ವ್ಯಕ್ತಿತ್ವನ, ಅಂದರೆ ಈ ಕಾರಣಕ್ಕಾಗಿ ನಾವು ಸೋತ್ವಿ ಅಂತ. ನೀವು 1 ಲಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಅಥವಾ 1 ಲಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ 4 ಲಕ್ಷವನ್ನು ಪಣಕ್ಕಿಟ್ರಿ. ಅಲ್ಲಿ ಒಂದು ದೊಡ್ಡ ಅಮೌಂಟ್ ಇದೆ, ಬಂದರೆ 5 ಲಕ್ಷ, ಹೋದರೆ 1 ಲಕ್ಷ ಅಂತ ಹೇಳಿ ಅಲ್ಲಿ ಮೈಕಲ್ ಮತ್ತು ವರ್ಧೂರ್ ಒಂದು ಒಳ್ಳೆ ಕಾಲ್ ತೊಗೊಂಡ್ರು ಅಂತಲೇ ಅನಿಸುತ್ತೆ. ಬಟ್ ಆ ಒಂದು ಕಾಲ್ ತಪ್ಪಾಯಿತು, ಎಲ್ಲ ಸೋತರು. ಅದಕ್ಕೆ ಪಶ್ಚಾತ್ತಾಪವಾಗಿ ಯಾರು ತಪ್ಪು ಮಾಡಿದರು ಅಂತ ಎಲ್ಲರೂ ಕೂಡ ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. 20 ನಿಮಿಷದಲ್ಲಿ ಮಾಡಬೇಕಾದಂತಹ ಒಂದು ಬಾಲ್ ಎಳೆಯುವಂಥ ಟಾಸ್ಕ್ನ ಇವ್ರಿಗೆ 7 ನಿಮಿಷದಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೇ ದೊಡ್ಡ ತಪ್ಪು ನನ್ನ ಪ್ರಕಾರ. ಅದನ್ನು ಒಪ್ಕೊಂಡ್ರು ಒಂದು 4 ಜನ. ಸಂಗೀತ ಅದಕ್ಕೆ ಅಪೋಸ್ ಮಾಡಿದರು. ಆ ಒಂದು ಟಾಸ್ಕ್ನಲ್ಲಿ ಯಾರದ್ದು ಹೆಚ್ಚಾಗಿ ನಿಮಗೆ ತಪ್ಪು ಕಾಣಿಸ್ತು ಅಂತ? ಸರ್, ಮನೆಯವ್ರದ್ದೆಲ್ಲರದು ತಪ್ಪಿದೆ. ಬಿಕಾಸ್ ಎಲ್ರು ಓಕೆ ಅಂದ್ಮೇಲೆನೆ ಅವರಿಬ್ರು ಮುಂದಾಗಿದ್ದು. ಸಂಗೀತ ಒಬ್ಬರದೇ ವೋಟಿಂಗ್ ಇಲ್ದೇ ಇದ್ದಿದ್ದು. ಸೊ ಅಂದ್ರೆ ರಾಂಗ್ ಅಲ್ಲ, ಬೇಡ ಅಂತ ಹೇಳಿದ್ದು. ಎಲ್ರು ಕೂಡ ಓಕೆ ಅಂದಿದ್ದಕ್ಕೆ ಮೈಕಲ್ ಮತ್ತೆ ಯಾರು ಸಂತೋಷ್ ಅವರು ಆಡಕ್ಕೆ ಟ್ರೈ ಮಾಡಿದ್ದು. ಸೊ ಅವರು ಮೈಕಲ್ ಒಬ್ಬ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಅವರಿಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಆಡ್ತೀನಿ ಅಂತ. ಇನ್ನ ವರ್ತೂರ್ ಅವರು ಅವರೇ ಓಕೆ ಅಂದಿದ್ಮೇಲೆ ನಂದೇನು ಅಂತ ಅನ್ನೋ ವಿಚಾರದಲ್ಲಿ ಅವರು ಕೂಡ ಗೇಮ್ ಆಡೋದಕ್ಕೆ ಟ್ರೈ ಮಾಡಿದ್ರು ಅನ್ಸುತ್ತೆ. ಸೊ ಮನೆಯವ್ರದ್ದು ಎಲ್ಲರದು ತಪ್ಪಿದೆ, ಅಂದ್ರೆ ಅವ್ರದ್ದೇ ಅಷ್ಟೇ ಅಲ್ಲ. ಬಟ್ ನನಗೆ ಅವ್ರೇನೇನು ಅಲ್ಲಿ ಏನು ತಪ್ಪಾಯ್ತು, ಯಾರ್ದು ತಪ್ಪು ಅಂತ ಹೇಳೋಕೆ ಟ್ರೈ ಮಾಡ್ತಿದ್ರು ಬಿಗ್ ಬಾಸ್ಗೆ, ಅವರೆಲ್ಲರೂ ಕೂಡ ಅವ್ರವ್ರನ್ನ ಸಮರ್ಥಿಸ್ಕೊಂಡ್ರು ಅಂತ ನನ್ಗನ್ಸುತ್ತೆ. ಯಾರು ಕೂಡ ನನ್ ತಪ್ಪಿಲ್ಲ, ನಾನು ಹೀಗ್ ಮಾಡಿಲ್ಲ, ಹೀಗಾಯ್ತು ಅನ್ನೋದನ್ನೇ ಎಲ್ರೂ ಕೂಡ ಹೇಳ್ಕೊಂಡ್ರೆ ಹೊರ್ತು ನಿಜವಾಗ್ಲೂ ತಪ್ಪೇನಾಯ್ತು, ಏನ್ ಕಾರಣ ಅಂತ ನಂಗೆ ಅಲ್ಲಿ ಸರಿಯಾಗಿ ಮಾತಾಡಿದ್ದು ಅಂತ ಅಂದ್ರೆ ಮೈಕಲ್ ಅವರು ಉದಾಹರಣೆಗಳನ್ನೆಲ್ಲ ಕೊಟ್ಟು ಹೇಳಿದ್ರು. ನಿಜವಾಗ್ಲೂ ಅದೊಂಥರ ಚೆನ್ನಾಗಿತ್ತು. ಮೈಕಲ್ ಅವರು ಅಂದ್ರೆ ಅವ್ರ ಅಹಂ ಬಿಟ್ಟು ನೀನೇನ್ ಕೇಳೋದು, ನೀನೇನ್ ಮಾಡೋದು ಅಂದ್ರೆ ಒಂದು ಕ್ಯಾಪ್ಟನ್ ಆಗಿ ಉಸ್ತುವಾರಿಯಾಗಿ ಏನ್ ಕೆಲಸ ಮಾಡ್ಬೇಕು ತನಿಷಾ ಅವರು ಅದನ್ನ ಮಾಡ್ತಾರೆ. ಅದನ್ನೇ ಅವರು ಬೇರೆ ರೀತಿ ಏನು ನೀನೇನ್ ಮಾಡೋದು ಅಂತೆಲ್ಲ ಕೇಳಿದ್ರೆ ಒಂಥರ ಚೆನ್ನಾಗಿ ಅದೊಂದು ವಿಷಯ ಬಿಟ್ಟು ಇನ್ನ ಬೇರೆ ವಿಷಯದಲ್ಲಿ ಮೈಕಲ್ ಅವರು ಓಕೆ ಇದ್ದಾರೆ.
ಇನ್ನೊಂದು ಕಡೆಗೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಾಗ ಅದು ಸೋಲಾಗಲಿ ಗೆಲುವಾಗಲಿ ಅದನ್ನು ಸ್ವೀಕರಿಸಬೇಕಾದದ್ದು ಎಲ್ಲರದ್ದು ಕೂಡ ಮೊದಲಿಂದನೂ ಮಾಡಿದ್ದಾರೆ. ಬಟ್ ಆ ಒಂದು ಟಾಸ್ಕಲ್ಲಿ ಅದು ಸರಿ ಇರಲಿಲ್ಲ, ಬ್ಲ್ಯಾಕ್ ಹೋಲ್ ಒಂದು ಸ್ವಲ್ಪ ಮೈನಸ್ ಇತ್ತು, ಅದಕ್ಕೋಸ್ಕರ ನಾವು ಸೋತ್ವಿ ಅನ್ನುವಂಥ ಆಪಾದನೆ. ಒಂದು ಲೆಕ್ಕಾಚಾರದಲ್ಲಿ 20 ನಿಮಿಷ ಅವ್ರಿಗೆ ಟೈಮ್ ಕೊಟ್ಟಿದ್ರು. 20 ನಿಮಿಷದಲ್ಲಿ ಇವರು ಹಾಕಿದ್ದು ಎಷ್ಟು ಗೊತ್ತಾ? 2 ಹಾಕಿರೋದು, 3ನೇದು ಕೂಡ ಆಗಲಿಲ್ಲ. ಬಟ್ ಇನ್ನೊಂದು ಇವ್ರಿಗೆ ಚಾನ್ಸ್ ಕೊಡ್ತಾರೆ, 7 ನಿಮಿಷದಲ್ಲೇ ನೀವು 3 ಹಾಕಬೇಕು ಅಂತ ಹೇಳಿ. ಅಜಗಜಾಂತರ ವ್ಯತ್ಯಾಸ ಇದ್ದಾಗ ಒಂದು ಸ್ವಲ್ಪ ಮೈಂಡನ್ನ ಯೂಸ್ ಮಾಡಬೇಕಾಗಿತ್ತು. ಅಲ್ಲಿ ಮೈಂಡ್ನ ಯೂಸ್ ಮಾಡಿದ ಸಂಗೀತ ಒಬ್ಬಳೆ, ಬೇಡ ಇದು ಆಗೋದೇ ಇಲ್ಲ, ನಮ್ಗೆ 20 ನಿಮಿಷನಲ್ಲೇ ಆಗಿಲ್ಲ, ಇನ್ನು 7 ನಿಮಿಷನಲ್ಲಿ ಏನು ಮಾಡ್ತೀರಾ ನೀವು ಅಂತ ಹೇಳಿ. ಬಟ್ ಅಲ್ಲಿ ಯಾರೂ ಅದನ್ನು ವಿಚಾರ ಮಾಡಲಿಲ್ಲ. ಆ ಒಂದು ಟಾಸ್ಕ್ನ ಆಡ್ತೀವಿ ಅಂದರು, 1 ಲಕ್ಷ ಕೂಡ ಕಳ್ಕೊಂಡ್ರು. ಎಲ್ರಿಗೂ ಏನು ಅನ್ನಿಸ್ತು ಅಂದರೆ, ಬಂದರೆ 5 ಲಕ್ಷ, ಹೋದರೆ 1 ಲಕ್ಷ ಅನ್ನೋ ಥರ ಇತ್ತು. ಆ 1 ಲಕ್ಷದ ವ್ಯಾಲ್ಯೂ ಇರಲ್ದೇ ಈ ಒಂದು ಆಟವನ್ನು ಆಡಿದ್ರು ಅಂತ ಅನಿಸುತ್ತೆ. ಬಿಗ್ ಬಾಸ್ ಯಾವುದೇ ಒಂದು ಗೇಮ್ನ ಕೊಟ್ಟಾಗ ಅದಕ್ಕೆ ಹಿಂದೆ ತುಂಬ ಅರ್ಥಗಳಿರುತ್ತೆ. ನೀವು ಹೊರಗಡೆ ಹೇಗೆ ಪೋಟ್ರೆ ಆಗುತ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್. ನೀವು ಒಂದು ಗೇಮ್ ಆಡಿದ ತಕ್ಷಣ ಅದನ್ನು ಸ್ಪೋರ್ಟ್ಮನ್ಶಿಪ್ ಅಂತ ನಾವು ಮೈಕೆಲ್ ಅವ್ರನ್ನ ತುಂಬ ಸರಿ ಕರಿತೀವಿ. ಇದರಲ್ಲೂ ಕೂಡ ಅವರು ಅದನ್ನೇ ಇದನ್ನು ಮಾಡಿದರೆ ಖಂಡಿತವಾಗ್ಲೂ ಅವರು ಬಿಗ್ ಬಾಸ್ ಕಣ್ಣಲ್ಲೂ ಒಳ್ಳೆಯವರು ಆಗ್ತಿದ್ರು, ಜನರ ಕಣ್ಣಲ್ಲೂ ಒಳ್ಳೆಯವರು ಆಗ್ತಿದ್ರೇನೋ ಅಂತ ನನಗೂ ಕೂಡ ಅನಿಸುತ್ತೆ. ಇನ್ನೊಂದು ಕಡೆಗೆ ನಾವು ಮೊದಲ ಟಾಸ್ಕನ್ನು ಆಯೋಜನೆಯನ್ನು ಮಾಡ್ತಾರೆ. ಮೊದಲನೇದಾಗಿ 4 ಜನ ಬೇಕಾಗತ್ತೆ, ಫ್ಲೆಕ್ಸಿಬಲ್ಲು, ಆಮೇಲೆ ನೀಟಾಗಿ ಒಂದು ಸ್ವಲ್ಪ ಗುರಿ ಇರುವಂಥವ್ರನ್ನ ಆಯ್ಕೆ ಮಾಡಿ ಅಂತ ಬಂದಾಗ 6 ಜನರ ಆಯ್ಕೆ ಇರುತ್ತೆ. ಅಲ್ಲೂ ಕೂಡ ಪ್ರತಾಪ್ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಫ್ರೆಂಡ್ಸ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಆಯ್ಕೆ ಆಗಿದ್ದಾರೆ. ವರ್ತೂರ್ ಅವ್ರನ್ನ ಇದನ್ನು ಮಾಡ್ತಾರೆ. ಒಂದು ಆ ಟಾಸ್ಕ್ನ ನೀಟಾಗಿ ಮಾಡಿದ್ರು ಅಂತ ಅನ್ಸುತ್ತೆ. 1 ಲಕ್ಷ ಬರ್ಬೋದಾಗಿತ್ತು. ಯಾರಲ್ಲಿ ತಪ್ಪು ಮಾಡಿದ್ರು, ಜಾಸ್ತಿ ಆ ಕಡೆ ಈ ಕಡೆ ಎಸೆದು ಟೈಮ್ ವೇಸ್ಟ್ ಮಾಡಿದ್ರು ಅಂತ ಯಾರು ಅನ್ಸುತ್ತೆ? ಪ್ರತಾಪ್ ಅವರೇ ಮಾಡಿದ್ರು ಅನ್ಸುತ್ತೆ. ಅವ್ರಿಗೆ ಅಂದ್ರೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಯಾವುದೇ ಒಂದು ಹಗುರವಾದ ವಸ್ತುನ ಹಿಂಗೆಂಗೋ ಬೀಸಿದ್ರೆ ಅದೆಲ್ಲ ಹೋಗುತ್ತೆ. ಸೊ ಅದು ಆ ಪ್ಲೇಟ್ ತುಂಬಾ ಹಗುರವಾಗಿದೆ, ಅದನ್ನ ಯಾವ ರೀತಿ ಬೀಸ್ಬೇಕು ಆ ರೀತಿ ಬೀಸ್ಬೇಕು. ಮತ್ತೆ ನಾವ್ ಯಾವುದೇ ಆಟಗಳು ಅಥವಾ ಬೇರೆಯವ್ರು ಆಡೋದನ್ನ, ಬೇರೆಯವ್ರು ಮಾತಾಡೋದನ್ನ ಒಂದಷ್ಟು ನಾವು, ಅದಕ್ಕೆ ನಮ್ಗೆ ಹಿರಿಯರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ಬೇಕು, ಜನರು ಮಾತಾಡೋದನ್ನ ಕೇಳಿಸ್ಕೋಬೇಕು ಅಂತ. ಸೊ ಈ ಗುಣಗಳಿದ್ರೆ ನಾವು ಒಂದಷ್ಟು ಒಳ್ಳೆದನ್ನ ಆಚೆಗೆ ಹಾಕ್ಬೋದು. ಅದೇ ರೀತಿ ಪ್ರತಾಪ್ ಅವರು ಅವರು ಗೇಮ್ ಬ್ಯಾಕ್ ಗ್ರೌಂಡ್ ಅಲ್ಲ, ಬಟ್ ಅವ್ರು ಆಡೋದನ್ನೆಲ್ಲ ನೋಡಿ ಒಂದಷ್ಟು ಯಾವ ರೀತಿ ಪ್ಲೇಟ್ನ ಹಾಕ್ಬೇಕು ಅನ್ನೋದನ್ನ ನೋಡಿ ಆಡಿದಿದ್ರೆ ಖಂಡಿತ ಅವ್ರು ಚೆನ್ನಾಗಿ ಮಾಡ್ತಾ ಇದ್ರು. ತುಂಬಾ ಸರಿ ರೀಟೇಕ್ ತಗೊಂಡಿದ್ದು ಪ್ರತಾಪ್ ಅವರೇ. ಸೊ ಹೀಗಾಗಿ ಹೇಳ್ತಿದ್ದಾರೆ ಅವರೆಲ್ಲರೂ ಯಾವ ರೀತಿ ಒಗಿಬೇಕು ಅಂತ. ಮತ್ತೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಡ್ರೋನ್ ಪ್ರತಾಪ್ ತಗೊಳ್ಳೋದೇ ಇಲ್ಲ, ನೀವು ಸುಮ್ಮನಿರಿ, ನಾನು ಆಟ ಆಡ್ತೀನಿ, ಇದೊಂದು ಆಟಿಟ್ಯೂಡ್ನ ಅವರು ಬಿಡ್ಬೇಕಲ್ವಾ? ಹೌದು. ನಿನ್ನೆನೋ ಮೊನ್ನೆನೋ ಯಾವುದೋ ಒಂದು ಟಾಸ್ಕ್ ಅಲ್ಲಿ ಕೂಡ ಎಲ್ಲ ಹೇಳ್ತಾ ಇದ್ರು ಕೂಡ ಅವರು ನಾನು ಮಾಡ್ತೀನಿ ಸುಮ್ನಿರಿ ಅಂತಾನೆ ಹೇಳ್ತಾರೆ. ಅಲ್ಲ, ಆ ಗುಣ ಸರಿ ಇಲ್ಲ. ಅದು ಬೇರೆಯವ್ರು ಹೇಳೋ ಸಲಹೆಗಳನ್ನ ತಗೋಬೇಕು. ನಾವ್ ಅದನ್ನೇ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಹೇಳೋ ಸಲಹೆಗಳನ್ನ ತಗೊಂಡು ನಮ್ಮಲ್ಲಿ ಅಳವಡಿಸ್ಕೊಬೇಕು ಅಷ್ಟೇ. ಒಂದು ಕಡೆಗೆ ನನಗೇನು ಅನಿಸ್ತಾ ಇದೆ, ಓಕೆ ಡ್ರೋನ್ ಒಂದು ಒಳ್ಳೆ ಆಟವನ್ನು ಆಡ್ತಾ ಇದ್ದಾರೆ, ತಮ್ಮ ಪ್ರಕಾರವಾಗಿ ತಾವು ಇದ್ದಾರೆ, ಓಕೆ ಅದಕ್ಕೆ ನಾವು ಸಪೋರ್ಟ್ ಮಾಡೋಣ. ಬಟ್ ಒಂದು ಕಡೆಗೆ ಒಂದು ಆಟ ಅಂತ ಬಂದಾಗ ಯಾರೋ ಒಬ್ಬರು ಸಲಹೆಗಳನ್ನು ಕೊಟ್ಟಾಗ ತೆಗೆದುಕೊಳ್ಬೇಕು. ಡ್ರೋನ್ ಅವ್ರದ್ದು ಒಂದು ಆ್ಯಟಿಟ್ಯೂಡ್ ಏನು ಇಷ್ಟ ಆಗ್ತಾ ಇಲ್ಲ ಗೊತ್ತಾ? ನಾನೇ ಒಂದು ಒಳ್ಳೆ ಸ್ಟ್ರಾಟಜಿಯನ್ನು ಮಾಡ್ತೀನಿ, ಬೇರೆಯವ್ರಿಗೆ ನನಗೆ ಹೇಳೋ ಅವಶ್ಯಕತೆ ಇಲ್ಲ, ಅದರಲ್ಲಿ ನಾನು ಗೆಲ್ತೀನಿ ಅನ್ನುವಂಥದ್ದು ಒಂದು ವ್ಯಕ್ತಿತ್ವ ಇದೆ. ಅದನ್ನು ಆತ ಬದಲಾಯಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಗೇಮ್ಸ್ಗಳಲ್ಲಿ ನೋಡಿದಾಗ ಯಾರೋ ಏನೋ ಸಜೆಷನ್ ಕೊಡ್ತಾರೆ, ನೀ ಆ ಬಾಲ್ನ ಹೀಗೆ ತಗೋ, ಹೀಗೆ ನೀನು ಸುಮ್ಮನೆ ಇರೋ, ನನಗೆ ಗೊತ್ತಿದೆ. ಅದರಲ್ಲೂ ವಿನಯ್ ಮಾತನಾಡಿದ್ರಂತೂ ಇನ್ನೂ ಉರಿಯುತ್ತೆ ಅವ್ರಿಗೆ. ವಿನಯ್ ಮಾತನಾಡಲೇಬಾರ್ದು ಅವ್ರಿಗೆ. ಒಂದು ಲೆಕ್ಕಾಚಾರದಲ್ಲಿ ನಿಮಗೆ ಗೊತ್ತಿದೆ, ವಿನಯ್ ಕೂಡ ವಿನ್ನಿಂಗ್ ಕ್ಯಾಂಡಿಡೇಟು, ಅವ್ರನ್ನ ಡಮ್ಮಿ ಮಾಡುವಂತಹ ಒಂದು ಪ್ರಮೇಯನ್ನು ಮಾಡಿದರೆ ನನಗೆ ಪ್ಲಸ್ ಆಗ್ಬೋದು ಅಂತ. ಇಂಥ ಸ್ಟ್ರಾಟಜಿಯನ್ನು ತುಂಬ ಚೆನ್ನಾಗಿ ಡ್ರೋನ್ ಪ್ರತಾಪ್ ಯೂಸ್ ಮಾಡ್ತಾರೆ. ನಿನ್ನೆ ನೋಡಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಡ್ರೋನ್ ಪ್ರತಾಪ್ ಆಯ್ಕೆ ಮಾಡಿದ್ದು ವಿನಯ್ ಅವ್ರನ್ನ ಬಿಟ್ಟೇ ಆಯ್ಕೆ ಮಾಡ್ತಾರೆ. ಯಾರು ಅಲ್ಲಿ ಸ್ಲೋ ಕ್ಯಾಂಡಿಡೇಟ್ ನೀರಲ್ಲಿ ಮುಳುಗೋ ಟಾಸ್ಕಲ್ಲಿ ನಮ್ರತಾ ಅವ್ರು ಬೇಡ ಅಂದರೂ ಕೂಡ ನಮ್ರತಾ ಅವ್ರನ್ನೇ ಆಯ್ಕೆ ಮಾಡ್ಕೊತಾರೆ. ಇವ್ರು ಏನು ಗೊತ್ತಾ, ಪ್ರತಾಪ್ದು ಒಂದು ಡಮ್ಮಿ ಟೀಮ್ನ ಮಾಡೋಣ, ಡಮ್ಮಿ ಟೀಮಲ್ಲಿ ನಾವು ಗೆದ್ದು ಪ್ರೂವ್ ಮಾಡಿದರೆ ಹೆಚ್ಚಿಗೆ ನಮಗೆ ಶ್ರೇಯಸ್ ಸಿಗುತ್ತೆ. ಅದನ್ನು ಒಂದು ಸರಿ ಮಾಡಿ ಸಕ್ಸಸ್ ಆಗಿದ್ರು, ನೆಕ್ಸ್ಟ್ ಸಾರಿ ಸುದೀಪ್ ಸರ್ ಕಡೆಯಿಂದ ಬೈಸ್ಕೊಂಡ್ರು. ಹಿಂಗೆ ತುಂಬ ಸರಿ ಆಗಿದೆ. ಬಟ್ ಡ್ರೋನ್ ಪ್ರತಾಪ್ ಎಷ್ಟು ಒಳ್ಳೆಯತನದಿಂದ ಆಟ ಆಡ್ತಾ ಇದ್ದಾರೋ, ಗೇಮ್ ಅಂತ ಬಂದಾಗ ಇಂತಹ ಕಮ್ಮಿ ಸ್ಟ್ರಾಟರ್ಜಿ ಇರುವಂತಹ ಆಟವನ್ನು ಆಡಿದ್ದು ಅವ್ರಿಗೆಲ್ಲೋ ಮೈನಸ್ ಆಗಬಹುದು ಅಂತ ನಾನು ಕೂಡ ಅನ್ಕೋತೀನಿ. ಇನ್ನು ಒಂದು ವಾಟರ್ ಟಾಸ್ಕ್ ಅಂತ ಬರುತ್ತೆ, ಇದರಲ್ಲಿ 4 ಜನ ಬೇಕಾಗಿರುತ್ತೆ. ಎಲ್ಲರೂ ಕೂಡ ಇಲ್ಲಿ ಮೈಕಲ್ ಇರಲಿ, ಆಮೇಲೆ ಕಾರ್ತಿಕ್, ಆಮೇಲೆ ತುಕಾಲಿ ಅವರು, ವಿನಯ್ ಅವರು ಇರಲಿ ಅಂತಾರೆ. ಬಟ್ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಸಂಗೀತಗೆ ಸ್ವಿಮ್ಮಿಂಗ್ ಬರುತ್ತೆ. ಸ್ವಿಮ್ಮಿಂಗ್ ಬಂದು ಅಲ್ಲಿ ಸ್ವಿಮ್ಮಿಂಗ್ ಬಂದವ್ರಿಗೆ ಈಸಿ ಆಗುತ್ತೆ ಮುಳುಗೋದು ಕೂಡ. ಅವ್ರನ್ನ ಯಾಕೆ ಆಯ್ಕೆ ಮಾಡಲಿಲ್ಲ? ಸಂಗೀತ ತೊಗೊಂಡಿದ್ದ ಸ್ಟ್ಯಾಂಡ್ ಸರಿ ಇತ್ತಾ ಅಥವಾ ಇಲ್ಲ ಅಂತ ಅನ್ಸುತ್ತೆ ನಿಮಗೆ?
ಸರ್ ಸಂಗೀತ ತಗೊಂಡಿದ್ದ ಸ್ಟ್ಯಾಂಡ್ಗಿಂತ ಅವ್ರಿಗೆ ಕಣ್ಣಿನ ಪ್ರಾಬ್ಲಮ್ ಇದೆ. ಮೋಸ್ಟ್ಲಿ ನೀರಲ್ಲಿ ಮುಳುಗಿದ್ರೆ ಅದು ಎಫೆಕ್ಟ್ ಆಗಬಹುದು. ಬಟ್ ಬಿಗ್ ಬಾಸ್ ಯಾವಾಗ್ಲೂ ಕೂಡ ಅಂದ್ರೆ ಒಂದು Instruction ಕೊಡ್ತಾರೆ, ಏನಾದ್ರು ಬೇಡ ಅಂದ್ರೆ. ಬೇಡ ಅಂತ ಅಂದ್ರೆ ತನಿಷಾಗೂ ಹಾಗೆ ಕೊಟ್ಟಿದ್ರು. ಇದೇ ವಿಚಾರದಲ್ಲಿ ಸಂಗೀತ ಅವ್ರಿಗೂ ತಗೋಬಹುದಿತ್ತು. ಬಟ್ ಬಿಗ್ ಬಾಸ್ ಅದನ್ನ ಹೇಳಿಲ್ಲ. ಹೀಗಾಗಿ ಸಂಗೀತ ಅವರು ಇದು ಈ ಗೇಮ್ ನ ಆಡ್ಬೋದಿತ್ತು. ಬಟ್ ವಿನಯ್ ಅವರು ಮತ್ತೆ ಮೈಕಲ್ ಇಬ್ರು ಕೂಡ ಸಂಗೀತನ ಅಕ್ಸೆಪ್ಟ್ ಮಾಡೋದಿಲ್ಲ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಕಣ್ಣಿನ ಒಂದು ಬಟ್ ಅಲ್ಲಿ ರೀಸನ್ ಕೊಡುವಾಗ ಯಾರು ಕಣ್ಣಿಂದ ಅವ್ರಿಗೆ ನೆನಪೇ ಬಂದಿರಲಿಲ್ಲ. ರೀಸನ್ ಕೊಡುವಾಗ ಬೇರೆನೆ ಕೊಟ್ಟರು. ಇವರು 4 ಜನ ಹುಡುಗರು ಆಗ್ತಾರೆ, ನೀರಲ್ಲಿ ಮುಳುಗೋದಕ್ಕೆ, ಬೇಗ ಹೋಗೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಆಯ್ಕೆ ಮಾಡಿಕೊಟ್ರು. ಬಟ್ ಅಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಸ್ಟ್ಯಾಂಡ್ ತೊಗೊಂಡ್ರು ಸಂಗೀತ, ಒಳ್ಳೆ ಒಂದು ಆಟ, ನಾನಂತೂ ಇಲ್ಲ ಅಂತ ಹೇಳಲ್ಲ. ಬಟ್ ವುಮೆನ್ ಕಾರ್ಡ್ನ ಪ್ಲೇ ಮಾಡಿದ್ದು ಸರಿನಾ ಅಂತ ಹೇಳಿ ಇಲ್ಲಿ ಹೆಣ್ಮಕ್ಳನ್ನೇ ಜಯಿಸೋದಕ್ಕೆ ಆಗೋದಿಲ್ಲ. ಒಂದು ಬಿಗ್ ಬಾಸ್ ಮನೆ ಅಂತ ಅಂದಾಗ ನಾವು 10 ಸೀಸನ್ ನೋಡಿದ್ದೀವಲ್ಲ, 10 ಸೀಸನಲ್ಲೂ ಕೂಡ ಯಾವತ್ತೂ ಡಿಫ್ರೆನ್ಸ್ ಮಾಡೇ ಇಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ನಿಮ್ಗಾಗತ್ತೆ, ಇಲ್ಲಿ ಗಂಡು ಮಕ್ಕಳೇ ಹೋಗ್ಬೇಕು, ನೀವು ಯಾಕೆ ಹೋಗ್ತೀರಾ. ಬಟ್ ಈ ಒಂದು ಸೀಸನ್ನಲ್ಲಿ ವಿನಯ್ ಒಂದು ಮಾತನ್ನ ಹೇಳ್ತಾರೆ, ಈ ಮನೇಲಿ ಯಾರೂ ಕೂಡ ಗಂಡು ಹೆಣ್ಣು ಅನ್ನೋದನ್ನು ವ್ಯತ್ಯಾಸ ನೋಡೋದಿಲ್ಲ, ನೀನು ಮಾತ್ರ ಈ ಥರ ಮಾಡ್ತಾ ಇರೋದು ಅಂತ ಹೇಳಿ. ನನಗೆ ಅವಕಾಶ ಸಿಕ್ಕಿಲ್ಲ ಅಂದಾಗ ಮನೆಯಲ್ಲಿರುವಂತಹ ಪುರುಷರ ಮೇಲೆ ಈ ರೀತಿಯಾದಂತಹ ಮಾತುಗಳನ್ನು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಸಂಗೀತ ಅಂತ? ಸರ್ ಸಂಗೀತ ಅವ್ರು ಹೇಳಿದ್ರಲ್ಲಿ ಅಂದ್ರೆ ನಾನು ಇದುವರೆಗೂ ಬಿಗ್ ಬಾಸ್ 9 ನೋಡಿದ್ದೀವಲ್ಲ, ಅಂದ್ರೆ ಶ್ರುತಿ ಅವ್ರು ಬಿಟ್ಟು ಬಿಗ್ ಬಾಸ್ ವಿನ್ ಆದವ್ರು ಯಾರು ಕೂಡ ಇಲ್ಲ. ನೀವು ನೋಡ್ಬೋದು ಹಿಂದೆ ಎಲ್ಲ ದೀಪಿಕಾ ದಾಸ್ ಇದ್ರು, ಇವರು ದಿವ್ಯಾ ಅವ್ರ ಹುಡುಗ ಎಲ್ಲ ಒಳ್ಳೆ ಕ್ಯಾಂಡಿಡೇಟ್. ಅವ್ರನ್ನೆಲ್ಲ ಯಾಕೆ ವಿನ್ ಮಾಡಿಲ್ಲ? ಅವ್ರಕ್ಕಿಂತ ಬೆಸ್ಟ್ ಅಂತ ಇರ್ಬೋದಲ್ವಾ? ಈಗ ಇದೇ ಸೀಸನಲ್ಲಿ ನಾವು ತಗೊಳ್ಳೋಣ, ಡ್ರೋನ್ ಪ್ರತಾಪ್ ಹೆಚ್ಚಿಗೆ ಇಷ್ಟ ಆಗ್ತಾರಾ, ಸಂಗೀತ ಹೆಚ್ಚಿಗೆ ಇಷ್ಟ ಆಗ್ತಾರಾ ಅಂತ ಹೇಳಿ ನೀವೊಂದು ಆಡಿಯನ್ಸ್ ಫೋಲ್ನ ಬಿಟ್ಟರೆ ಖಂಡಿತವಾಗ್ಲೂ 90% ಡ್ರೋನ್ ಪ್ರತಾಪ್ ಅವ್ರನ್ನ ಇಷ್ಟಪಡ್ತಾರೆ. ಯಾಕೆ ನನಗಾವತ್ತ ಈ ಒಂದು ಬಿಗ್ ಬಾಸ್ ಆರಂಭಕ್ಕೂ ಮುಂಚೆ ಆತನನ್ನು ಇದೇ ಸಂಗೀತ ಇಷ್ಟನಾ ಡ್ರೋನ್ ಇಷ್ಟನಾ ಅಂತಂದರೆ ಸಂಗೀತ ಅವ್ರನ್ನ ಇಷ್ಟಪಡ್ತಾ ಇದ್ರು. ಜನ ಹೆಣ್ಣು ಗಂಡು ಅನ್ನೋದನ್ನ ನೋಡ್ತಾರಾ, ಇಲ್ಲ ಇವ್ರು ಬೆಸ್ಟು ಅನ್ನೋದನ್ನ ನೋಡ್ತಾರಾ ಅಂತ? ಜನ ಹೌದು, ಯಾರು ಕೂಡ ಹೆಣ್ಣು ಗಂಡು ಅಂತ ನೋಡೋದಿಲ್ಲ ಬಿಡಿ. ಮತ್ತೆ ಅವ್ರು ನೋಡಿಲ್ಲ ಅಂತಂದ್ರು ಕನ್ಸಿಡರ್ ಮಾಡ್ಬೇಕು. ತನುಷ್ ಅವ್ರಿಗೆ ಹಾಡಕ್ ಆಗೋದಿಲ್ಲ, ಅವರೇ ಹೇಳ್ತಾರೆ ಸಂಗೀತ ಅವ್ರು ಫಿಟ್ ಇದ್ದಾರೆ, ಚೆನ್ನಾಗ್ ಆಡ್ತಾರೆ ಅಂತ. ಬಟ್ ಅವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆ? ಅಲ್ಲಿ ಬೇಗ ಆಗ್ಬೇಕು, ಬೇಗ ಅದು ಹುಡುಗರಿಂದಾನೇ ಆಗ್ಬೇಕು ಆಗುತ್ತೆ ಅನ್ನೋದು ಅವ್ರ ಮೈಂಡ್ ಸೆಟ್ ಅಲ್ಲಿದೆ. ಸೊ ಹಾಗಾಗಿ ಸಂಗೀತನ ಹೊರತುಪಡಿಸಿ ಇವರೆಲ್ಲರೂ ಆಡೋಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಬಾಲ್ ಎತ್ಕೊಡೋ ಟಾಸ್ಕ್ ಅಲ್ಲಿ ಸಂಗೀತ ಅವ್ರನ್ನ ಆಯ್ಕೆ ಮಾಡ್ತಾರೆ, ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ. ಅಲ್ಲ, ಇಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಓಕೆ ಅವ್ರನ್ನ ಆಯ್ಕೆ ಮಾಡದೇ ಇರೋದು ತಪ್ಪೆ. ಯಾಕಂದ್ರೆ ಆಯ್ಕೆ ಮಾಡಿದ್ರೆ ಅವ್ರಿಗೆ ಸ್ವಿಮ್ಮಿಂಗ್ ಬರ್ತಾ ಇತ್ತು, ಸ್ವಿಮ್ಮಿಂಗ್ ಮಾಡ್ತಾ ಇದ್ರು. ಬಟ್ ಆಯ್ಕೆ ಮಾಡಿಲ್ಲ ಅಂದಮೇಲೆ ವುಮೆನ್ ಕಾರ್ಡ್ ಪ್ಲೇ ಮಾಡಿದ್ದು ನನಗೆ ಯಾಕೋ ತಪ್ಪು ಅಂತ ಅನಿಸ್ತು. ಒಂದು ಲೆಕ್ಕಾಚಾರದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಗೇಮಲ್ಲಿ ಆದರೂ ಅವಕಾಶಗಳು ಸಿಗುತ್ತೆ. ಆ ಬಿಗ್ ಬಾಸ್ ಮನೆಯಲ್ಲಿ ನಾನು ಇದುವರೆಗೂ ನೋಡಿದ ಪ್ರಕಾರ ಯಾವತ್ತೂ ಗಂಡು ಹೆಣ್ಣು ಅನ್ನುವಂಥ ಡಿಫ್ರೆನ್ಷಿಯನ್ಸ್ ಯಾರೂ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ನಾನು ಅನ್ಕೋತೀನಿ. ಅದು ಸುದೀಪ್ ಅವ್ರ ಕಾರ್ಯಕ್ರಮ ಆಗಿರೋದ್ರಿಂದ ಇಂಥದ್ದನ್ನು ಮಾಡೋದಕ್ಕೆ ಬರೋಲ್ಲ. ಸುದೀಪ್ ಸರ್ ಯಾವತ್ತಿದ್ರೂ ಹೆಣ್ಣಿಗೂ ಗಂಡಿಗೂ ಅಷ್ಟೇ ಸಮಾನವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ವೀಕೆಂಡ್ಗಳಲ್ಲೂ ನೋಡ್ಬೋದು. ಆ ಒಂದು ಡಿಫ್ರೆನ್ಸಸ್ ನಾನಂತೂ ನೋಡಿಲ್ಲ. ಅದನ್ನು ಯಾಕೆ ಸಂಗೀತ ಬಳಸಿದ್ರು ಗೊತ್ತಿಲ್ಲ. ಒಟ್ಟಾರೆ ಆ ಒಂದು ಟಾಸ್ಕ್ನಲ್ಲೂ ಕೂಡ ಒಂದು ಒಳ್ಳೆ ವಿನ್ ಆಗುತ್ತೆ. ಅದರಲ್ಲಿ ಕಾರ್ತಿಕ್ ತುಂಬ ಚೆನ್ನಾಗಿ ಆಡ್ತಾರೆ. ಮೈಕಲ್ ಆ ಗುರಿನ ತಪ್ತಾರೆ. ಒಂದು ಕಡೆಗೆ ಮೈಕಲ್ ಈ ವಾರ ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ ನನ್ನ ಅನಿಸಿದ ಮಟ್ಟಿಗೆ. ಅದೇ ಒಂದು ಆ್ಯಟಿಟ್ಯೂಡ್ ಮುಂದುವರೆದಿದೆ. ಒಂದು ಸ್ವಲ್ಪ ಎಲ್ಲೋ ಕುಗ್ಗಿದ್ದಾರೆ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವ ಪರ್ಫಾರ್ಮೆನ್ಸು ಕಾಣಿಸ್ತಾ ಇಲ್ಲ. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ಬೋದು ಅಂತ ಕಂಡಾಗ ಖಂಡಿತವಾಗ್ಲೂ ಮೈಕಲ್ ಅಂತಲೇ ಅನ್ನಿಸ್ತಾ ಇದೆ. ಇದು ಎಲ್ಲದರ ನಡುವೆ ಈಗ ಟಾಪ್ 5 ಅಥವಾ ಟಾಪ್ 10 ಈಗಾಗಲೇ 9 ಇದ್ದಾರೆ. ಟಾಪ್ 5 ಟಾಪ್ 2 ಅಂತ ನಾವು ನೋಡೋದಕ್ಕೆ ಹೋದರೆ ಟಾಪ್ 5 ಅಲ್ಲಿ ಯಾರು ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಈ ಒಂದು 85 ದಿನಗಳ ಜರ್ನಿ ನೋಡಿದ್ರೆ? ಸರ್ ಸಂಗೀತ ಅವರು ಇದ್ದೇ ಇರ್ತಾರೆ. ಬಿಕಾಸ್ ತುಂಬಾ ಪ್ರಚಲಿತದಲ್ಲೇ ಇದ್ದಾರೆ ಅವರು. ಮತ್ತೆ ವಿನಯ್ ಅವ್ರು ಇರ್ತಾರೆ ಸರ್. ಅಂದ್ರೆ ಗೇಮ್ ಅಂತ ಬಂದಾಗ ಮತ್ತೆ ಜನರ ಜೊತೆ ಎಲ್ರ ಜೊತೆ ಬೆರೆಯೋದು ಕಮ್ಮಿ ಸಂಗೀತ ಅವ್ರನ್ನ ಬಿಟ್ಟು. ಬಟ್ ಓಕೆ, ಅವರು ಎಲ್ಲದ್ರಲ್ಲೂ ಇದ್ದಾರೆ. ಮತ್ತೆ ಕಾರ್ತಿಕ್ ಅವರು ಸರ್ ಕಳೆದ ವಾರ ಅವರು ಎಲ್ಲೋ ಕಾಣಿಸ್ಕೊಂಡ್ಲಿಲ್ಲ. ಬಿಕಾಸ್ ಏನು ಅವ್ರ ಬೆನ್ಮೂಳೆ ಏಟಾಗಿ ಹೌದು, ಆದ್ರಿಂದ ಕಾಣಿಸ್ಕೊಂಡಿಲ್ಲ. ಬಟ್ ಈ ವಾರದ ಗೇಮ್ಸ್ ಅಲ್ಲಿ ನೋಡಿದ್ರೆ ಒಳ್ಳೆ ಚೆನ್ನಾಗಿ ಪೋರ್ಟ್ರೇ ಆಗಿದ್ದಾರೆ. ಮತ್ತೆ ಇನ್ಯಾರು, ಇವ್ರು
ಪ್ರತಾಪ್ ಖಂಡಿತವಾಗ್ಲೂ ಇರ್ತಾರೆ ಸರ್. ಅವರಿಗೆ ಮನೆ ಒಳಗಡೆ ಎಷ್ಟೇ ತೊಂದರೆಗಳಾಗ್ತಾ ಇದ್ರು ಕೂಡ ಹೊರಗಿನ ಜನಕ್ಕೆ ಅದು ಹೊರಗಿನ ಜನ ಚುರ್ ಅನ್ನತ್ತೆ. ಹೀಗಾಗಿ ಅವರಿಗೆ ವೋಟಿಂಗ್ ಜಾಸ್ತಿ ಬೀಳುತ್ತೆ. ಸೊ ಅವರು ಪ್ರತಾಪ್ ಅವ್ರು ಇದ್ದೇ ಇರ್ತಾರೆ. ಇನ್ನು ಕೊನೆಯದಾಗ ಯಾರು ಇರ್ಬೋದು? ವರ್ತೂರ್ ಸಂತೋಷ, ತನೀಶನ, ಆಮೇಲೆ ಮೈಕಲ, ಇಲ್ಲ ತುಕಾಲಿನ, ಇಲ್ಲ ನಮ್ರತಾನ, 5 ಜನ ಇದ್ದಾರೆ. ಐ ಥಿಂಕ್ ಅಲ್ಲಿ ತನಿಷಾ ಅವ್ರು ಇರ್ತಾರೆ ಅನ್ಸುತ್ತೆ. ಬಿಕಾಸ್ ಅವ್ರ ವಾಯ್ಸ್ ರೇಸ್ ಮಾಡೋದು ಮತ್ತೆ ಎಲ್ಲಾ ಗೇಮ್ಸ್ ಅಲ್ಲೂ ಚೂರ್ ಚೆನ್ನಾಗಿ ಆಡ್ಬೋದು. ತನಿಷಾ ಮತ್ತೆ ತುಕಾಲಿ ಇಬ್ರಲ್ಲಿ ಒಬ್ರು ಇರ್ಬೋದು ಸರ್. ಬಿಕಾಸ್ ಎಂಟರ್ಟೈನ್ಮೆಂಟ್ ವರ್ತೂರ್ಗೆ ವೋಟ್ ಜಾಸ್ತಿ ಬರ್ತಾ ಇದೆ ಅಂತಲ್ಲ? ಹಾಗೇನಿಲ್ಲ. ಬಟ್ ಸುದೀಪ್ ಅವ್ರು ಹೇಳಿದ್ರಲ್ಲ ಕೊನೆ ವಾರದಲ್ಲಿ ನಿಮ್ಗೆ ಜಾಸ್ತಿ ಯಾವಾಗ್ಲೂ ಓಟ್ ಬರುತ್ತೆ ಅಂತ ಥಿಂಕ್ ಮಾಡಬೇಡಿ ಅಂತ. ಸೊ ಗೊತ್ತಿಲ್ಲ, ಈ ವಾರದಲ್ಲಿ ನನ್ಗೆ ಕಳೆದ ವಾರ ಅಲ್ಲ ಕಳೆದ ವಾರದಿಂದನೂ ನಂಗೆ ವರ್ತೂರ್ ಅವ್ರ ಪರ್ಫಾರ್ಮೆನ್ಸ್ ಏನು ಕಾಣ್ತಾ ಇಲ್ಲ. ಅವರು ಕುಗ್ಗಿದ್ದಾರೆ ಅಂತ ಅನ್ಸುತ್ತೆ. ಮಾತಾಡೋ ವಿಷಯದಲ್ಲಿ ಅಷ್ಟೇ ಮಾತಾಡ್ತಾ ಇದಾರೆ ಅವರು. ಇನ್ನು ಸುದೀಪ್ ಸರ್ ಅವರ ಕೊನೆಯ ಇಬ್ರು ಇರಲೇಬೇಕು. ಆ ಕಡೆ ಒಂದ್ ಕೈ, ಈ ಕಡೆ ಒಂದ್ ಕೈ. ಯಾರಿದ್ರೆ ನಿಮಗೆ ಬೆಸ್ಟ್ ಅಂತ ಅನ್ಸುತ್ತೆ? ಸರ್ ನಂಗೆ ಸಂಗೀತ ಅವರು ಮತ್ತೆ ವಿನಯ್ ಅವ್ರು ಇರ್ಬೇಕು ಅಂತ ಅನ್ಸುತ್ತೆ. ವಿನಯ್ ಅವರು ನಿಜವಾಗ್ಲೂ ಚೆನ್ನಾಗಿ ಆಡ್ತಾ ಇದಾರೆ. ಮತ್ತೆ ಹೌದು, ಅವ್ರು ಅಗ್ರೆಸಿವ್ ಇದ್ದಾರೆ ತುಂಬಾ. ಬಟ್ ಗೊತ್ತಿಲ್ಲ, ವಿನಯ್ ಅವರು ಮತ್ತೆ ಸಂಗೀತ ಅವ್ರು ಇರಬೇಕು ಇದ್ರೆ ಒಳ್ಳೇದು ಅಂತೀರಿ. ಓಕೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನೀವು ಅನ್ಕೋತೀರಾ ಮೈಕಲ್ ಅವರೇ ಹೋಗ್ಬೋದು ಅಂತ? ಖಂಡಿತವಾಗ್ಲೂ ಅವರೇ ಹೋಗೋದು ಸರ್. ಯಾವಾಗ ಸ್ಕೂಲ್ ಟಾಸ್ಕಿಂದ ನಾವು ನೋಡ್ತಾ ಇದೀವಿ ಅವರ ಹಮ್ ಎಷ್ಟಿದೆ ಅಂತ. ಮನೆ ಅಂತ ಬಂದಾಗ, ಬಿಗ್ ಬಾಸ್ ಮನೆ ಅಂತ ಬಂದಾಗ ಅದೊಂದು ಸೆಟ್ ಅಂತ ಹೇಳೋದೆಷ್ಟು ಸರಿ. ಊಟ ಆಗ್ತಿದೆ, ನಮ್ಗೆ ಸಂಬಳ ಕೊಡ್ತಾ ಇದೆ. ಸೊ ಇದೆಲ್ಲ ಮತ್ತೆ ಬೇರೆ ಕ್ಯಾಂಡಿಡೇಟ್ಸ್ ಜೊತೆ ಸರಿಯಾಗಿ ಮಾತಾಡದೇ ಇರೋದು, ಇದೆಲ್ಲ ಸರಿ ಇಲ್ಲ. ಮತ್ತೆ ಈ ವಾರದಲ್ಲಿ ಗೇಮ್ಸ್ ಅಲ್ಲೂ ಅವ್ರು ಅಷ್ಟು ಕಾಣಿಸ್ಕೊಂತಲ್ಲ. ಸೊ ಹೀಗಾಗಿ ಮೈಕಲ್ ಅವ್ರು ಖಂಡಿತವಾಗ್ಲೂ ಹೋಗ್ಬೋದು. ಇನ್ನೊಂದು 15 ದಿನ ಉಳಿದಿದೆ. ಇವ್ರೊಂದು ಸ್ವಲ್ಪ ಇವ್ರ ಆಟನ ಇನ್ನೂ ತುಂಬಾ ಚೆನ್ನಾಗಿ ಆಡಿದ್ರೆ, ಇಂಪ್ರೆಸ್ ಮಾಡಿದ್ರೆ ಖಂಡಿತವಾಗ್ಲೂ ಇವರು ಕೂಡ ಟಾಪ್ 2 ಅಲ್ಲಿ ಇರಬಹುದು ಅಂತ ಯಾರು ಅನ್ಸುತ್ತೆ ನಿಮ್ಗೆ? ತುಕಾಲಿ ಅವರು ಅನ್ಸುತ್ತೆ ಸರ್. ಬಿಕಾಸ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ತುಂಬಾ ಜನ ಈ ಹಿಂದೆ ಗೆದ್ದಿದ್ದಾರೆ. ಅರುಣ್ ಸಾಗರ್ ಇರ್ಬೋದು, ಮಂಜು ಪಾವ್ಗಡ ಆಗಿರ್ಬೋದು, ಕುರಿ ಪ್ರತಾಪ್ ಆಗಿರ್ಬೋದು. ಕುರಿ ಪ್ರತಾಪ್ ಅಲ್ಲಿ ಒಂದ್ 10% ಕೂಡ ತುಕಾಲಿ ಅವರು ಬಿಗ್ ಬಾಸ್ ಮನೇಲಿ ಮಾಡಿಲ್ಲ. ಇತ್ತೀಚೆಗೆ ಅವ್ರು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಬಟ್ ಇದೇ ಎಂಟರ್ಟೈನ್ಮೆಂಟ್ ಕೊನೆ ಅಂದ್ರೆ ಗೇಮ್ ಅಂತ ಬಂದಾಗ ನಿಜವಾಗ್ಲೂ ತುಕಾಲಿ ಅವ್ರು ಚೆನ್ನಾಗ್ ಆಡ್ತಾರೆ ಸರ್. ಸೊ ಹೀಗಾಗಿ ನಂಗನ್ಸುತ್ತೆ ಅವರೆಲ್ಲ ಅವರ ಈ ಬೇರೆಯವ್ರಿಗೆ ಬಕೆಟ್ ಅವಾಗವಾಗ ವಿನಯ್ಗೆ ಹೋಗಿ ಬಕೆಟ್ ಹಿಡಿಯೋದನ್ನ ಬಿಟ್ಟು ಚೆನ್ನಾಗಿ ಗೇಮ್ ಆಡ್ತಾ ಮತ್ತೆ ಒಳ್ಳೆ ಕಾಮಿಡಿಗಳನ್ನ ಮಾಡ್ತಾ ಇದ್ರೆ ಅವರು ಖಂಡಿತವಾಗ್ಲೂ ಟಾಪ್. ನಿಮ್ ಪ್ರಕಾರ ಈಗ ಡ್ರೋನ್ ಆಗಿರ್ಬೋದು, ಆಮೇಲೆ ಕಾರ್ತಿಕ್ ಸ್ವಲ್ಪ ವಿನ್ನಿಂಗ್ ಚಾನ್ಸಸ್ ಕಡಿಮೆ ಅಂತೀರಾ? ಸರ್ ಕಾರ್ತಿಕ್ ಅವರು ಅದೇ 1-2 ವಾರದಿಂದ ಅಷ್ಟೊಂದು ಕಾಣಿಸ್ಕೊಳ್ತಾ ಇಲ್ಲ. ಹೌದು. ಮತ್ತೆ ಅವರು ನಂಗೆ ಅಷ್ಟೊಂದು ನಮ್ರತಾ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನಂಗೆ ಅನ್ಸಿದ ಪ್ರಕಾರ ಏನು 1 ಜನವರಿ ಇವರು ಪ್ರತಾಪ್ ಅವರು ಸಂಗೀತ ಅವ್ರನ್ನ ಡ್ಯಾನ್ಸ್ ಮಾಡಿಸ್ತಾರೆ. ಅದಾದ ನಂತರ ನಂಗೇನೋ ಜಲಸ್ ಉಂಟಾಗಿ ಹೋಗಿ ಸಂಗೀತ ಅವ್ರ ಹತ್ರ ನನ್ನಿಂದ ಆಗಿದ್ದಕ್ಕೆ ಸಾರಿ ಅಂತೆಲ್ಲ ಕೇಳಿದ್ರೇನೋ ಅಂತ ಅನ್ಸುತ್ತೆ. ಸೊ ನಂಗೆಲ್ಲೋ ಕಾರ್ತಿಕ್ ಅವರು ಟಾಪ್ 3 ಅಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ನೋಡ್ಬೇಕು ಮುಂದೆ ಗೇಮ್ ಎಲ್ಲ. ಈಗ ಇನ್ನೊಂದು ಕ್ಯೂರಿಯಾಸಿಟಿ ಏನಂತಂದ್ರೆ 72 ಲಕ್ಷ ವೋಟ್ ಒಬ್ಬರಿಗೆ ಮಾತ್ರ ಬಂದಿದೆ ಅನ್ನೋದು. 72 ಲಕ್ಷ ಚಿಲ್ಲರೆ ವೋಟ್ ಬಂದಿದೆ. ನಾವು 25 ಅಥವಾ 35 ಅಂತ ಹೇಳಿದ್ರಲ್ಲ, ಅವಾಗಲೇ ಶಾಕ್ ಆಗಿದ್ವಿ. ಈಗ ಒಬ್ಬ ಸ್ಪರ್ಧಿಗೆ 72 ಲಕ್ಷ ಬಂದಿದೆ ಅಂದರೆ ಇನ್ನೂ ದೊಡ್ಡ ಶಾಕ್ ಅದು. ಇನ್ನು ಉಳಿದವ್ರಿಗೆಲ್ಲ ಕೂಡಿಕೊಂಡ್ರೆ ಕೋಟಿ ವೋಟ್ ಆಯಿತು. ಒಂದು 72 ಲಕ್ಷ ಬಂದಿರುವಂಥ ಆ ಸ್ಪರ್ಧಿ ಯಾರು ಇರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಸರ್ ನಂಗೆ ಕಾರ್ತಿಕ್ ಅಥವಾ ಪ್ರತಾಪ್ ಇರಬಹುದು. ಬಿಕಾಸ್ ಅವ್ರನ್ನ ಜಾಸ್ತಿ ಹೆಚ್ಚಿಗೆ ಮತ್ತೆ ಹಾರ್ಟ್ ಟಚ್ ಆಗೋ ರೀತಿ ಎಲ್ಲ ತೋರಿಸಿದ್ದು. ಯಾಕಂತಂದ್ರೆ ಅವ್ರ ಅಮ್ಮ ಫ್ಯಾಮಿಲಿ ರೌಂಡ್ ಬೇರೆ ಇತ್ತು. ಅಮ್ಮ ಬರ್ತಾರೆ, ಮಾತಾಡೋದಿಲ್ಲ, ಹಾಗೆ ಹೋಗ್ತಾರೆ. ಇಲ್ಲಿ ಕಾರ್ತಿಕ್ ಅವ್ರ ಜೋರಾಗಿ ಅಳ್ತಾರೆ. ಇನ್ನೊಂದು ತುಂಬಾ ವರ್ಷದ ನಂತರ ಅಪ್ಪನ ಪ್ರತಾಪ್ ಅವ್ರು ಮೀಟ್ ಆಗಿದ್ದಾರೆ. ಮತ್ತೆ ಊಟ ಮಾಡ್ದೆ, ಏನು ಮಾಡ್ದೆ, ಅಪ್ಪ ಅಮ್ಮನ್ ಅಂದ್ರೆ ಈಗ ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾಳೆ, ಬರೋ ಟೈಮ್ನ ಮಗ ಕಾಯಲ್ವಾ, ಆ ರೀತಿ ಪ್ರತಾಪ್ ಅವರು ಓದ್ ವೀಕಲ್ಲಿ ನಡ್ಕೊಂಡ್ರು. ನಂಗೆ ಇವರಿಬ್ರಲ್ಲಿ ಒಬ್ರಿಗೆ ಬಂದಿರಬಹುದು ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ನಿನ್ನೆ ಆಟದ ಬಗ್ಗೆ ಮತ್ತೆ ಮುಂದೆ ಯಾರು ಗೆಲ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ ಮಮತಾ. ಥ್ಯಾಂಕ್ ಯು ಸೋ ಮಚ್.
ಎಸ್ ವೀಕ್ಷಕರೇ, ಇನ್ನು ಸ್ವಲ್ಪನೇ ದಿನ ಇದೆ. ಯಾರು ಸುದೀಪ್ ಅವರ ಎಡಗಡೆ ಬಲಗಡೆ ಇರ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಅಂತೂ ಖಂಡಿತವಾಗ್ಲೂ ಇದೆ. ಡ್ರೋನ್ ಪ್ರತಾಪ್ ಇರ್ತಾರೆ, ವಿನಯ್ ಇರ್ತಾರೆ, ಕಾರ್ತಿಕ್ ಇರ್ತಾರೆ, ಸಂಗೀತ ಇರ್ತಾರೆ, ತನಿಷಾ ಇರ್ತಾರೆ. ಎಲ್ಲರೂ ಕೂಡ ಅವರವ್ರ ಬೆಸ್ಟನ್ನು ಕೊಡ್ತಾನೆ ಇದ್ದಾರೆ. ಇದೆಲ್ಲದರ ನಡುವೆ ತುಕಾಲಿ ಹಾಕೊಂಡು ನಾನೂ ಬೆಸ್ಟ್ ಅನ್ನೋ ಥರ 20 ಲಕ್ಷದ ವ್ಯಾಲ್ಯೂ ಕೂಡ ಮೈ ಮೇಲೆ ಹಾಕ್ಕೊಂಡಿದ್ರು. ಒಂದು ಕಡೆ ಕಾಂಪಿಟೇಷನ್ ತುಂಬ ಟೈಟಾಗಿ ಹೋಗ್ತಾ ಇದೆ. ಈಗ ಯಾರೇ ಹೊರಗಡೆ ಬಂದರೂ ಕೂಡ ಇವ್ರು ಹೊರಗಡೆ ಬಂದರೆ ಇವ್ರು ಬರಬಾರ್ದಾಗಿತ್ತು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾರೇ ಗೆಲ್ಲಿ ಬಿಗ್ ಬಾಸ್ನಲ್ಲಿ ಜನರ ಮನಸ್ಸನ್ನು ಈ ಸ್ಪರ್ಧಿಗಳು ಗೆಲ್ಲಿ ಅಂತ ಹಾರೈಸುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.